ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. PRRನ ಬಗ್ಗೆ ಯೋಜನೆಗಳು ಪ್ರಗತಿಯಲ್ಲಿವೆ, BDA ಯೋಜನೆಗಳು ಪ್ರಗತಿಯಲ್ಲಿವೆ ಫ್ರೆಂಡ್ಸ್. BDA ಪರ ಆದೇಶಗಳು ಬಂದಿರುವುದರಿಂದ ಜಮೀನು ಸ್ವಾಧೀನಪಡಿಸಿಕೊಂಡು ಅಭಿವೃದ್ಧಿಪಡಿಸಲಾಗುತ್ತಿದೆ. ಕೆಂಪೇಗೌಡ ಶಿವರಾಮ್ ಕಾರಂತ್ ಬಡಾವಣೆ ಅಭಿವೃದ್ಧಿ ಕಾರ್ಯದಿಂದ ಭರಸಾಗಿದೆ ಫ್ರೆಂಡ್ಸ್. ಈಗೇನು ಇವರು ಹೊಸದಾಗಿ PRRನಲ್ಲಿ BDA ಲೆವೆಟ್ಗಳನ್ನ ನಿರ್ಮಿಸಬೇಕು ಅಂತಿದ್ರು, ಅದಕ್ಕೂ ಕೂಡ ಚಾಲನೆ ಕೊಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, BDAದವರು ಹೊಸದಾಗಿ ಲೆವೆಟ್ ನಿರ್ಮಾಣಕ್ಕೆ PRRನ ಯೋಜನೆಯಲ್ಲಿ ಅಡಿಗಲ್ಲಾಗ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಇದು ಕಡಬ್ಗೆರೆ ಕ್ರಾಸ್ ಹತ್ರ ನಡೀತಾ ಇರುವಂತಹ ಒಂದು PRR 2ನ ಈಗಿನ ಒಂದು ಚಿತ್ರಣ ಫ್ರೆಂಡ್ಸ್. ಇದು ಕಾಣಿಸ್ತಾ ಇದೆ ನೋಡಿ, ಕೆಂಪೇಗೌಡ ಬಡಾವಣೆ ಮೂಲಕ ಹಾದು ಹೋಗುವ ಇದು ಮಾರ್ಗ ಫ್ರೆಂಡ್ಸ್. ಇದರ ಅಕ್ಕಪಕ್ಕ ಲೆವೆಟ್ಗಳು ನಿರ್ಮಾಣ ಆಗ್ತವೆ ಅಂತ BDAದವರು ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ಕೆಂಪೇಗೌಡ ಬಡಾವಣೆ ಮೂಲಕ ಹಾದು ಹೋಗುವ ದಶಪಥ ಮಾರ್ಗ ಇದು. ಮಳೆಗಾಲದಲ್ಲಿ ನಿರ್ಮಿಸಿರುವ ಶೆಡ್ಗಳ JCB ಕೆಲಸ ನಡೀತಿರುವಂತಹ ಚಿತ್ರಣ ಫ್ರೆಂಡ್ಸ್. ಇದು ನಾಡಪ್ರಭು ಕೆಂಪೇಗೌಡ ಬಡಾವಣೆ ಮೂಲಕ ಹಾದು ಹೋಗುವ ದಶಪಥ ಎಕ್ಸ್ಪ್ರೆಸ್ ರಸ್ತೆ ನಿರ್ಮಾಣ ಕಾಮಗಾರಿ ದಶಕದ ನಂತರ ಮತ್ತೆ ಜೀವ ಪಡೆದಿದೆ. 200 ಶೆಡ್ಗಳನ್ನು ತೆರವುಗೊಳಿಸುವ ಮೂಲಕ ಇದ್ದ ತೊಡಕನ್ನು ನಿವಾರಿಸಲಾಗಿದೆ ಫ್ರೆಂಡ್ಸ್. ಇದು ಹೊಸದಾಗಿ ಬಡಾವಣೆಗಳನ್ನು ನಿರ್ಮಿಸಲು ಕಾಯ್ತಿದ್ದಾರೆ ಫ್ರೆಂಡ್ಸ್. PRR 1 ಯೋಜನೆಯ ತುಮಕೂರು ಮತ್ತು ಹೊಸೂರು ರಸ್ತೆ ಸಂಪರ್ಕಿಸಿದೆ. ಇದರ ಮುಂದುವರೆದ ಭಾಗವಾಗಿ ಹೊಸೂರು ರಸ್ತೆ ಹಾಗೂ ಬೆಂಗಳೂರು ಮೈಸೂರು ರಸ್ತೆಯನ್ನು PRR 2 ಸಂಪರ್ಕಿಸಲಿದೆ ಫ್ರೆಂಡ್ಸ್. PRR 2 ಬನ್ನೇರುಘಟ್ಟ ರಸ್ತೆ ಕನಕಪುರ ರಸ್ತೆ ಮಾರ್ಗವಾಗಿ ಸಾಗಲಿದೆ. ಈ ಯೋಜನೆಯು 100 ಮೀಟರ್ ಅಗಲದಲ್ಲಿ 30 ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಿಸಲಾಗುತ್ತಿದೆ. ಜೊತೆಗೆ ಈ ಕಾರಿಡಾರ್ನ ಎರಡೂ ಬದಿಗಳಲ್ಲಿ ತಲಾ 24 ಮೀಟರ್ ಉದ್ದಕ್ಕೂ ವಾಣಿಜ್ಯ ನಿವೇಶನಗಳನ್ನು ಮಾಡಲಾಗುತ್ತಿದೆ ಫ್ರೆಂಡ್ಸ್. ಅಂದರೆ ಕಮರ್ಷಿಯಲ್ ಸೈಟ್ಗಳಾಗಿ ಮಾಡ್ತಾರೆ ಫ್ರೆಂಡ್ಸ್. ಇದು ಅದರಿಂದನೇ ಇವರು ಸುಮಾರು ದುಡ್ಡುಗಳನ್ನ ಮಾಡ್ಕೊಳ್ತಾರೆ. PRR ಯೋಜನೆಯನ್ನು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಯಾಗಿ ಬದಲಾಯಿಸಿ 2 ಹಂತದಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. 73 ಕಿಲೋಮೀಟರ್ ರಸ್ತೆ ನಿರ್ಮಿಸಲು ಹುಡ್ಕೋ ಬ್ಯಾಂಕ್ ನೆರವಿನೊಂದಿಗೆ 27,000 ಕೋಟಿ ರೂಪಾಯಿದಲ್ಲಿ ವೆಚ್ಚವನ್ನು ರೂಪಿಸಲಾಗಿದೆ ಫ್ರೆಂಡ್ಸ್. ಇದು PRR 2 ಯೋಜನೆಗೆ ಹೊಂದಿಕೊಂಡಂತೆ 6 ಹೊಸ ಬಡಾವಣೆಗಳನ್ನು ನಿರ್ಧರಿಸಲು BDA ಇದಕ್ಕಾಗಿ ಈ ಭಾಗದ ನಾನಾ ಗ್ರಾಮಗಳ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಆರಂಭಿಸಿದೆ. ಜಮೀನುಗಳ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದೆ. BDA ನಿವೇಶನಗಳಿಗೆ ಭಾರೀ ಬೇಡಿಕೆ ಇದ್ದು ಹೊಸದಾಗಿ 50,000 ನಿವೇಶನಗಳನ್ನು ಅಭಿವೃದ್ಧಿಗೊಳಿಸುವ ಯೋಜನೆಯನ್ನು ಹೊಂದಿದೆ ಫ್ರೆಂಡ್ಸ್. ಇದರ ಅನುಪಾತ 40:60, ಅಂದರೆ 60 ಸರ್ಕಾರಕ್ಕೆ 40 ಜಮೀನ್ದಾರಿಗೆ ಕೊಡಲು ನಿರ್ಧರಿಸಲಾಗಿದೆ ಫ್ರೆಂಡ್ಸ್. ಹದಿನೆಂಟು ವರ್ಷಗಳಿಂದ ಘೋಷಣೆ ಹಂತದಲ್ಲಿದ್ದ ಪೆರಿಫೆರಲ್ ಹೊಸೂರು ರಸ್ತೆ ಯೋಜನೆ 1 ಮತ್ತು 2 ಅನುಷ್ಠಾನಗೊಳಿಸುತ್ತಿದೆ. ಸಂಚಾರ ದಟ್ಟಣೆ ತಗ್ಗಿಸುವುದಕ್ಕಾಗಿ ಈಗ ರಾಜ್ಯ ಸರ್ಕಾರ ಅನುದಾನ ನೀಡಿದ್ದು ಯೋಜನೆಯ ಪ್ರಗತಿ ವೇಗ ಸಿಕ್ಕಂತಾಗಿದೆ ಫ್ರೆಂಡ್ಸ್. ಇದು BDA ಯೋಜನೆಗಳಿಗೆ ಚುರುಕು. 6 ಹೊಸ ಬಡಾವಣೆಗಳಿಗೆ PRR ಅನುಷ್ಠಾನಕ್ಕೆ ಆದ್ಯತೆ. ಆದಷ್ಟು ಬೇಗ ಈ PRR
ಅಕ್ಕಪಕ್ಕದಲ್ಲಿ PDA ಲಿಮಿಟ್ಗಳು ಹೊಸದಾಗಿ ಆರಂಭಿಸಲಾಗುತ್ತದೆ ಫ್ರೆಂಡ್ಸ್. ತುಂಬ ಜನ ಬಡವರು ನಿರ್ಗತಿಕರು ಮನೆಗಳನ್ನು ಕಳ್ಕೊತಾರೆ ಫ್ರೆಂಡ್ಸ್. ಓಕೆ, ನನ್ನ ಚಾನಲ್ನ ಲೈಕ್ ಮಾಡಿ ಸಹಕರಿಸಿ ಮುಂದಿನ ವೀಡಿಯೋ ಹಾಕೋಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್.